ರಾಜ್ಯದಾದ್ಯಂತ ಮಕ್ಕಳು ಪೋಷಕರಲ್ಲಿ ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿದ್ದು ವಯಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 1ನೇ ಕ್ಲಾಸ್ಗೆ ದಾಖಲಾಗುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರನ್ನ ಅಡ್ಮಿಷನ್ ಮಾಡುವಾಗ ಏಜ್ ಕೊಡಬೇಕು ಏನು ಅನ್ನುವಂತಹ ಒಂದಷ್ಟು ಟೆನ್ಷನ್ ಸಾಕಷ್ಟು ಪೋಷಕರಿಗೆ ಇತ್ತು. ಇದೀಗ 1ನೇ ಕ್ಲಾಸ್ ದಾಖಲಾತಿಗೆ ವಯಸ್ಸನ್ನ ಸಡಿಲಿಕೆ ಮಾಡಲಾಗಿದೆ. ಪೋಷಕರ ಬೇಡಿಕೆಯ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ವರದಿಯನ್ನು ಮಾಡಿತ್ತು. ಈಗ ಸರ್ಕಾರದಿಂದ 60 ದಿನಗಳ ವಯಸ್ಸು ಸಡಿಲಿಕೆಯಾಗಿದೆ. 1ನೇ ತರಗತಿಗೆ 6 ವರ್ಷವನ್ನ ನಿಗದಿ ಮಾಡಿತ್ತು ಸರ್ಕಾರ. ಈಗ 5 ವರ್ಷ 10 ತಿಂಗಳು ನಿಗದಿ ಮಾಡಿದೆ ಸರ್ಕಾರ. ಕಲಾಪದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಣೆಯನ್ನ ಮಾಡಿದ್ದಾರೆ. 5 ವರ್ಷ 10 ತಿಂಗಳ ಆದ್ರೆ ಮಗುವನ್ನ ನೀವು 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಬಹುದು. 6 ವರ್ಷ ಅಂತ ಹೇಳಿ ಸರ್ಕಾರ ವಯಸ್ಸನ್ನ ಅಲ್ಲಿ ಫಿಕ್ಸ್ ಮಾಡಿತ್ತು. ಆದ್ರೆ ಈ ವಿಚಾರದಲ್ಲಿ ಸಾಕಷ್ಟು ಪೋಷಕರಿಗೆ ಆತಂಕಕ್ಕೂ ಕಾರಣ ಆಗಿತ್ತು. ಇದೀಗ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. 5 ವರ್ಷ 10 ತಿಂಗಳಾದ್ರೆ ಮಕ್ಕಳನ್ನ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸಬಹುದು. ಮಾನ್ಯ ಸಭಾಧ್ಯಕ್ಷ, ಧನ್ಯವಾದಗಳು. ಏನು ಅಂತ ಹೇಳಿದ್ರೆ, ಈ 1ನೇ ಕ್ಲಾಸಿಗೆ ಅಡ್ಮಿಷನ್ಗೆ ಮಕ್ಕಳಿಗೆ 6 ವರ್ಷದ ಒಂದು ಇತಿಮಿತಿ ಏನಿದೆ ಅದನ್ನ ಸಡಿಲ ಮಾಡ್ತಕ್ಕಂಥದ್ದು ಕೆಲವರು ತಾಯಂದ್ರು ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಸಾಕಷ್ಟು ಎಲ್ಲಾ ಕಡೆನೂ ಓಡಾಡ್ತಾ ಇದ್ದಾರೆ. ಮತ್ತೆ ನನಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಮಕ್ಕಳನ್ನು 1ನೇ ತರಗತಿಗೆ ದಾಖಲಾತಿ ಮಾಡುವ ಸಂಬಂಧ 60 ದಿನಗಳ ವಿನಾಯಿತಿಯನ್ನು ನೀಡಲಾಗಿರುತ್ತದೆ. ಅದರಂತೆ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ನೀಡುವ ಸಂಬಂಧ 60 ದಿನಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ. ಹಾಗೂ ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲಿಯೂ ಸಹ ಬದಲಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಸದನ ಗಮನಕ್ಕೆ ತರಲು ಬಯಸುತ್ತೇನೆ. ಆಮೇಲೆ ಇದು LKG UKGಗೂ ಕೂಡ ಅವರಿಗೆ ಅಡ್ಮಿಷನ್ಗೆ ತೊಂದರೆ ಆಗ್ತಾ ಇದೆ. ಅಲ್ಲಿಗೂ ಕೂಡ ಹೊಸದಾಗಿ ಒಂದು ಕಾನೂನನ್ನ ನಾವು ಆದಷ್ಟು ಬೇಗ ತಂದು ಇದನ್ನ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ಈ ಸದನದ ಮೂಲಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 60 ದಿವಸ ಏನು ನಾವು ಇವಾಗ ಅವರಿಗೆ ಸಡಿಲಿಕೆಯನ್ನ ಕೊಡ್ತಾ ಇದ್ದೀವಿ ಅದನ್ನ 60 ದಿವಸ ಅಂದ್ರೆ 6 ವರ್ಷ ಅಂದ್ರೆ 2 ತಿಂಗಳು 60 ದಿವಸದ ಒಂದು ರಿಯಾಯಿತಿಯನ್ನ ಇದನ್ನ ಕಾನೂನನ್ನ ತರ್ತಾ ಇದ್ದೀವಿ. ಮಾನ್ಯ ಸಭಾಪತಿಗಳೇ, ಇದು ಎಲ್ಲಾ ಪೇರೆಂಟ್ಸ್ಗೂ ಕೂಡ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಭಾಧ್ಯಕ್ಷ, ಈಗಲೇ ನ್ಯೂಸ್ ಅಲ್ಲಿ ಬರ್ತಾ ಇದೆ ದಟ್ ಎಜುಕೇಶನ್ ಮಿನಿಸ್ಟ್ರು 60 ಡೇಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಅಂತ, ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೇಕು ಅಂತ. ಇದರಿಂದ ಜೂನ್ ಅಲ್ಲಿ ಮತ್ತೆ ಜುಲೈ ಅಲ್ಲಿ ಹುಟ್ಟಿರೋ ಮಕ್ಕಳಿಗೆಲ್ಲ ತುಂಬಾ ಅನುಕೂಲ ಆಗಿದೆ. ಸರ್ಕಾರಕ್ಕೆ ಮತ್ತು ನಮ್ಗೆ ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ಕವರ್ ಮಾಡ್ತಾ ಇರೋ ನ್ಯೂಸ್ 18 ಚಾನೆಲ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳಬೇಕಿತ್ತು. ಥ್ಯಾಂಕ್ ಯು ವೆರಿ ಮಚ್. ಪೋಷಕರಿಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಯಾವಾಗ ಈ 6 ವರ್ಷಕ್ಕೆ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ಹೇಳಿ ಸರ್ಕಾರ ಹೇಳ್ತೋ, ಈ ಒಂದು ನಿರ್ಧಾರವನ್ನ ಮಾಡ್ತೋ, ಆಗ್ಲೇ ನ್ಯೂಸ್ 18 ಕೂಡ ಸಾಮಾನ್ಯವಾಗಿ ಪೋಷಕರಿಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ, ಇದರಿಂದ ಯಾವ ರೀತಿಯಾಗಿ ಅವರು ಆತಂಕಕ್ಕೊಳಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಿರಂತರ ವರದಿಯನ್ನ ಕೂಡ ಮಾಡಿತ್ತು. ಪೋಷಕರ ಅಹವಾಲುಗಳನ್ನ ಶಿಕ್ಷಣ ಸಚಿವರಿಗೆ ತಿಳಿಸುವ ಪ್ರಯತ್ನ ಕೂಡ ಮಾಡಿತ್ತು. ಇದೀಗ ಒಂದು ಪೋಷಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು ಇನ್ನು ಮುಂದೆ ಪ್ರತಿ ವರ್ಷ ಕೂಡ 5 ವರ್ಷ 10 ತಿಂಗಳ ಆದ್ರೆ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸಬಹುದಾ, ಹೇಗೆ? ಖಂಡಿತ. ಯಾಕಂದ್ರೆ ನವಿತಾ, ಈ ಕುರಿತಾಗಿ ವಯೋಮಿತಿಯ ಕುರಿತಾಗಿ ಬಹಳಷ್ಟು ಗೊಂದಲಗಳಿತ್ತು ನಮ್ಮ ರಾಜ್ಯದಲ್ಲಿ. 6 ವರ್ಷ ಯಾರ್ಯಾರು ಪೂರೈಸದೇ ಇರುವಂತಹ ಮಕ್ಕಳು ಯಾರ್ಯಾರಿದ್ದಾರೆ ಅವ್ರು ಅಂದ್ರೆ 2 ತಿಂಗಳ ಈ ಡಿಫರೆನ್ಸ್ ಅಲ್ಲಿ 2.5 ಲಕ್ಷದಷ್ಟು ಮಕ್ಕಳೇನಿದ್ದಾರೆ 1 ವರ್ಷ ಪೋಸ್ಟ್ಪೋನ್ ಅಂದ್ರೆ 1 ವರ್ಷದವರೆಗೂ ಕೂಡ ವೇಟ್ ಮಾಡಬೇಕಾದಂತ ಪರಿಸ್ಥಿತಿ ಇತ್ತು. ಈ ಹಿಂದೆನೂ ಕೂಡ ಕಳೆದ ವರ್ಷನೂ ಕೂಡ ಇದೇ ರೀತಿಯಾಗಿ ಪೋಷಕರೆಲ್ಲರೂ ಕೂಡ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ನ್ಯೂಸ್ 18 ಕೂಡ ಅವರ ಪರವಾಗಿ ನಿಲ್ಲುವಂತ ಕಾರ್ಯವನ್ನು ಮಾಡಿತ್ತು. ಈ ವರ್ಷನೂ ಕೂಡ ಅದೇ ರೀತಿಯಾದಂತಹ ಕಾರ್ಯವನ್ನ ಮಾಡಿದೆ. ಪೋಷಕರಿಗೆ ಆಗ್ತಿರುವಂತಹ ತೊಂದರೆ, ಅದರಲ್ಲೂ ಕೂಡ ವಿದ್ಯಾರ್ಥಿಗಳ ಮಾನಸಿಕವಾಗಿ ಕುಗ್ಗುವಂತ ಕಾರ್ಯ. ಅವರ ಸ್ನೇಹಿತರೆಲ್ಲರೂ ಕೂಡ 2 ತಿಂಗಳು ಮುಂಚಿತವಾಗಿ ಹುಟ್ಟಿರ್ತಾರೆ. ಅವರ ಸ್ನೇಹಿತರೆಲ್ಲರೂ ಕೂಡ 1ನೇ ತರಗತಿ ರಿಜಿಸ್ಟ್ರೇಷನ್ ಆಗತ್ತೆ, ನೋಂದಣಿ ಆಗತ್ತೆ. ಆದ್ರೆ ಅವರು ಮಾತ್ರ 2 ತಿಂಗಳು ಮುಂಚಿತವಾಗಿ ಅಂದ್ರೆ ಅವರು 6 ವರ್ಷ ಪೂರೈಸಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಇನ್ನೂ 10 ತಿಂಗಳ ಕಾಲ ಕಾಯಬೇಕಾದಂತ ಪರಿಸ್ಥಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಮಕ್ಕಳೊಂದಿಗೆ ಶಿಕ್ಷಣ ಸಚಿವರ ಮನೆ ಮುಂದೆ ಸಿಎಂ ಕಚೇರಿಗೂ ಸಿಎಂ ಮನೆಗೂ ಹೋಗಿ ಭೇಟಿ ಮಾಡುವಂತ
ಕಾರ್ಯವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಮೊದಲ ಸುದ್ದಿ ಪ್ರಸಾರ ಮಾಡಿದ್ದು ಕೂಡ ನ್ಯೂಸ್ 18. ಇದನ್ನ ಪೋಷಕರಿಗೂ ಕೂಡ ಅವರ ಗಮನಕ್ಕೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18ಗೂ ಕೂಡ ಧನ್ಯವಾದ ತಿಳಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾಗಿ ಯಾರ್ಯಾರು 2 ತಿಂಗಳ ಕಾಲ ಈಗ ಕಾಲಮಿತಿಯನ್ನ ಸಡಿಲಿಕೆ ಮಾಡಿದ್ದಾರೆ. ಸೊ ಅಂದ್ರೆ 6 ವರ್ಷ ಪೂರೈಸಿಲ್ಲ ಅನ್ನೋದಾದ್ರೆ 2 ತಿಂಗಳು ಅಂದ್ರೆ 60 ದಿನ ಮುಂಚಿತವಾಗಿ ಅಂದ್ರೆ 5 ವರ್ಷ 10 ತಿಂಗಳು ಯಾರು ಪೂರೈಸಿರ್ತಾರೋ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದಾಗಿದೆ. 1ನೇ ತರಗತಿಗೆ ನೋಂದಣಿ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಇದು ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಯಾಕಂದ್ರೆ ಮುಂದಿನ ವರ್ಷನೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಇದ್ದೇ ಇರ್ತಾ ಇತ್ತು. 2 ಲಕ್ಷ ಕನಿಷ್ಠ ಅಂದಾಜಂದ್ರೂ ಕೂಡ 2 ರಿಂದ 2.5 3 ಲಕ್ಷ ಪ್ರತಿ ವರ್ಷನೂ ಕೂಡ ಈ ರೀತಿಯಾಗಿ ವಯೋಮಿತಿಯ ಕಾರಣಕ್ಕಾಗಿ ಮಕ್ಕಳು ರಿಜಿಸ್ಟ್ರೇಷನ್ ಆಗದೆ, ನೋಂದಣಿ ಆಗದೆ, ಅಡ್ಮಿಷನ್ ಆಗದೆ ತೊಂದರೆಯನ್ನು ಅನುಭವಿಸಬೇಕಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಒಂದು ಹೊಸ ಶಿಫಾರಸನ್ನೇ ಈಗ ಸರ್ಕಾರ ಮಾಡ್ತಾ ಇದೆ, ಶಾಸನವನ್ನ ಮಾಡ್ತಾ ಇದೆ. ಇದರಿಂದಾಗಿ ಮಕ್ಕಳಿಗೆ ಅದರಲ್ಲೂ ಕೂಡ ಪೇರೆಂಟ್ಸ್ಗೆ ಏನಿದೆಲ್ಲ 6 ವರ್ಷ ವಯೋಮಿತಿ ಮೀರಿರಬೇಕು ಅನ್ನುವಂತ ನಿಯಮ ಏನಿತ್ತಲ್ಲ ಇದನ್ನ ಒಂದಷ್ಟು ಚೇಂಜಸ್ ಮಾಡಿ 6 ತಿಂಗಳ ಕಾಲ ಈಗ ಸಡಿಲಿಕೆ ಮಾಡಿರೋದೇನಿದೆ ಇದು ನಿಜವಾಗ್ಲೂ ಕೂಡ ಅನುಕೂಲ ಆಗ್ತಾ ಇದೆ. ಈಗೆಲ್ಲರೂ ಕೂಡ ಪೋಷಕರು ನ್ಯೂಸ್ 18ಗೆ ಧನ್ಯವಾದ ತಿಳಿಸುವಂತ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಇತ್ತು. ಮೊದಲು ಆರಂಭದಲ್ಲೂ ಕೂಡ ಇದರ ಪರವಾಗಿ ದನಿ ಎತ್ತಿದ್ದು ನ್ಯೂಸ್ 18. ನವಿತಾ ಶರಣ ಹಂಪಿ, ಈಗ ಈ ಒಂದು ವಿಚಾರಗಳನ್ನ ಶಿಕ್ಷಣ ಸಚಿವರ ಗಮನಕ್ಕೆ ತಂದ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು 1 ತಿಂಗಳು ಕೇಳ್ತಾರೆ, 2 ತಿಂಗಳು ಕೇಳ್ತಾರೆ, ಆಮೇಲೆ ಇನ್ನೊಂದು ನಮ್ಗೆ ಇನ್ನೇನು ಅಷ್ಟ ಆಗಿದೆ, ಒಂದು 3 ತಿಂಗಳು ಕೊಡಿ, 4 ತಿಂಗಳು ಕೊಡಿ, ಈ ರೀತಿಯಾಗಿ ಹೋಗ್ತಾ ಹೋಗುತ್ತೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನೇ ಇರಲ್ವಾ? ಆ ರೀತಿಯಾದಂತಹ ಒಂದು ಆತಂಕ ಇದೆ ಈಗ ಇದರಲ್ಲಿ ಅನ್ನೋದನ್ನ ಹೇಳ್ತಾ ಇದ್ರು. ಈಗ ಒಂದು ಶಾಶ್ವತ ಪರಿಹಾರವನ್ನು ಶಾಶ್ವತ ಆದೇಶವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ ಯಾವಾಗ ಇದು ಜಾರಿಗೆ ಬರಬಹುದು? ನವಿತಾ, ಈ ವರ್ಷನೇ ಜಾರಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಜೂನ್ನಿಂದ ಆರಂಭ ಆಗೋದು, ಶಾಲೆ ದಾಖಲಾತಿ ಎಲ್ಲದೂ ಕೂಡ ಶುರು ಆಗ್ತಾ ಇದೆ. ಈ ಪ್ರೋಸೆಸ್ ಹಿನ್ನೆಲೆಯಲ್ಲಿ ಈ ವರ್ಷದಿಂದನೇ ಶುರುವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಸರಿ ಪ್ರತಿ ವರ್ಷನೂ ಕೂಡ ಕಳೆದ ವರ್ಷ ನೋಡ್ತಾ ಹೋದ್ರೆ 2.5 ಲಕ್ಷದಷ್ಟು ವಿದ್ಯಾರ್ಥಿಗಳು ನಿಮಗೆ 6 ವರ್ಷ ಪೂರೈಸಿಲ್ಲ ಅನ್ನೋ ಕಾರಣಕ್ಕೆ, ಅಂದ್ರೆ 1 ದಿನ ಮುಂಚಿತವಾಗಿ ಅವರು ಹುಟ್ಟಿರ್ತಾರೆ. ಸೊ ಆ ಕಾರಣಕ್ಕಾಗಿ ಅವ್ರು 6 ವರ್ಷ ಪೂರೈಸಿಲ್ಲ ಅಂತ ಹೇಳಿ 1 ವರ್ಷ ಕಾಯೋದೇ ಸರಿ. ಈ ರೀತಿಯಾಗಿ 60 ದಿನಗಳ ಕಾಲ ಈಗ ಸಡಿಲಿಕೆಯನ್ನ ಮಾಡ್ತಾ ಇದ್ದಾರೆ. ಕಳೆದ ವರ್ಷನೇ ಶಿಕ್ಷಣ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ವರ್ಷ ಮಾತ್ರ ವಯೋಮಿತಿ ಸಡಿಲಿಕೆ ಮಾಡ್ತಾ ಇದೀವಿ, ಮುಂದಿನ ವರ್ಷ ಕೂಡ ಇದೇ ರೀತಿಯಾಗಿ ಬೇಡಿಕೆ ಬರುತ್ತೆ ಪೋಷಕರಿಂದ, ಆವಾಗ ನಾನು ಸುತಾರಾಮ್ ಒಪ್ಪೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಸದ್ಯದ ಪರಿಸ್ಥಿತಿ ಮತ್ತು ವಾಸ್ತವ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 1 ದಿನ ಅವರು 6 ವರ್ಷ ಪೂರೈಸಿಲ್ಲ ಅನ್ನುವಂತ ಮಕ್ಕಳನ್ನ ನೀವು ಇಡೀ 1 ವರ್ಷಗಳ ಕಾಲ ಅವರನ್ನ ಮನೆಯಲ್ಲೇ ಕೂಡಿಸೋದು ಎಷ್ಟು ಸರಿ? ಅವರ ಮಾನಸಿಕ ಸ್ಥಿತಿಗತಿ ಹೇಗಿರುತ್ತೆ? ಇವೆಲ್ಲವೂ ಕೂಡ ಮಕ್ಕಳ ವೈದ್ಯರು ಕೂಡ ಈ ಬಗ್ಗೆ ನಿಮಾನ್ಸ್ನ ವೈದ್ಯರು ಕೂಡ ವರದಿಯನ್ನ ಕೊಟ್ಟಿದ್ದಾರೆ. ಇವುಗಳೆಲ್ಲವನ್ನೂ ಕೂಡ ಪರಿಗಣಿಸಿದ ನಂತರ ನ್ಯೂಸ್ 18 ಈ ಕುರಿತಾಗಿ ಪ್ರತಿ ಆಯಾಮದಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ವರದಿಯನ್ನ ಮಾಡಿದ ನಂತರ ಈಗ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಒಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ತಾ ಇದೆ. ಇದು ಪೋಷಕರ ಪಾಲಿಗೆ ಮತ್ತು ಅದರಲ್ಲೂ ಕೂಡ ಮಕ್ಕಳು ಯಾರಿದ್ದಾರೆ 6 ವರ್ಷ ಪೂರೈಸಿಲ್ಲ, 1 ದಿನ 2 ದಿನ ಮುಂಚಿತವಾಗಿ ನಾನು ಹುಟ್ಟಿದೆ ಅನ್ನೋ ಕಾರಣಕ್ಕಾಗಿ ನಾನು 1 ವರ್ಷ ನಾನು ಓದಕ್ ಆಗೋದಿಲ್ಲ ಅನ್ನೋ ರೀತಿಯಾದಂತ ಸಿಚುವೇಶನ್ ಏನಿತ್ತು, ಇದಕ್ಕೆ ಈಗ ಪರಿಹಾರ ಸಿಕ್ಕಿದೆ. 2 ತಿಂಗಳು ಖಂಡಿತವಾಗಿ ಕೂಡ ಇದು ಸಮರ್ಪಕವಾದಂತ ನಿಯಮವನ್ನೇ ಪಾಲನೆ ಮಾಡ್ತಾ ಇದೆ ಸರ್ಕಾರ. 2 ತಿಂಗಳು ಅಂದ್ರೆ 5 ವರ್ಷ 10 ತಿಂಗಳು ಯಾರು ಪೂರೈಕೆ ಮಾಡಿರ್ತಾರೋ, ಆ ಮಕ್ಕಳು ಯಾರು ಪೂರೈಕೆ ಮಾಡಿರ್ತಾರೋ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದಾಗಿದೆ, ನೋಂದಣಿ ಮಾಡ್ಕೊಳ್ಬಹುದಾಗಿದೆ, ಶಾಲಾ ದಾಖಲಾತಿಗೆ ಜಾಯಿನ್ ಆಗಬಹುದಾಗಿದೆ. ಜೂನ್ 1ನೇ ತಾರೀಕಿಗೆ ಇದೆಲ್ಲದೂ ಕೂಡ ಪರಿಗಣನೆಗೆ ಬರುತ್ತೆ. ಸೊ ಇನ್ನೂ 1 ತಿಂಗಳಿದೆ, ಒಳಗಡೆ ಎಲ್ಲದೂ ಕೂಡ ನಿಯಮ ಎಲ್ಲ ಕೂಡ ಫಾಲೋ ಆಗುತ್ತೆ ಅಂತ ಹೇಳಿ ಭಾವಿಸಿದ್ದೇವೆ. ಈಗ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರ್ಯಾರು ನೊಂದಂತ ಪೇರೆಂಟ್ಸ್ ಏನಿದ್ದಾರೆ. ಯಾಕಂದ್ರೆ ಅವರ ಮಕ್ಕಳನ್ನೆಲ್ಲನೂ ಕೂಡ ಕರ್ಕೊಂಡು ನಮ್ಮ ಕಚೇರಿಗೂ ಕೂಡ ಬಂದಿದ್ರು, ಮತ್ತು ಏನು ಶಿಕ್ಷಣ ಸಚಿವರ ಮನೆಗೆ, ಕಚೇರಿಗೆ, ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆಯ ಕಚೇರಿಗೆ ಪ್ರತಿ ದಿನನೂ ಕೂಡ ಅಲ್ದಾಟುವಂತ ಮಾಡ್ತಾ ಇದ್ರು. ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಕೂಡ ಅನ್ಯಾಯನ ಮಾಡಬೇಡಿ ಅಂತ ಹೇಳಿ ಇದು ಪ್ರತಿ ವರ್ಷದ ಪ್ರೋಸೆಸ್ ಅನ್ನೋ ರೀತಿಯಾಗಿ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಇದಕ್ಕೆ ಈಗ ಶಾಶ್ವತವಾದಂತ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಯಾರು 5 ವರ್ಷ 10 ತಿಂಗಳು ಆಗಿರುತ್ತೆ ಆ ಮಕ್ಕಳು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದಾಗಿದೆ, ನೋಂದಣಿ ಮಾಡಿಸ್ಕೋಬಹುದಾಗಿದೆ, ದಾಖಲಾತಿಯನ್ನು ಮಾಡಿಸ್ಕೋಬಹುದಾಗಿದೆ. ಇದಕ್ಕೆ ನ್ಯೂಸ್ 18ಗೂ ಕೂಡ ಪೋಷಕರೆಲ್ಲರೂ ಕೂಡ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಇದು ನ್ಯೂಸ್ 18 ಇಂಪ್ಯಾಕ್ಟ್ ವರದಿ. ನವಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ.